ಹಲೋ ಫ್ರೆಂಡ್ಸ್, ಮಂಡ್ಯ ಸ್ಟೈಲ್ ಕನ್ನಡಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ಅಂದರೆ ಪೈಪಿಂಗ್ ಥ್ರೆಡ್ ಮಾಡೋದು ಹೆಂಗೆ, ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡೋದು ಬ್ಲೌಸ್ಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಯಾರು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಟಾರ್ಟ್ ಮಾಡೋಣ. ಮಾಡಕ್ ಮೊದಲೇ ಏನಂದ್ರೆ ಯಾವ್ದು ರೀತಿ ಪೈಪಿಂಗ್ ಕೊಡೋದು ಅಂತ ಅಂದ್ರೆ ಬ್ಲೌಸ್ ಪೀಸ್ನ ಗೋಲ್ಡ್ ಕಲರ್ ಪೀಸಲ್ಲಿ ಕೊಡ್ತಾ ಇರೋದು ನನ್ನ ಪೈಪಿಂಗ್ನ. ಯಾಕೆ ಅಂದ್ರೆ ಅದು ಬ್ಲೌಸ್ ಪೀಸಲ್ಲಿ ಫುಲ್ಲು ಗೋಲ್ಡ್ ಐತೆ, ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರ್ ಎಕ್ಸ್ಟ್ರಾ ಪೀಸ್ನ ಅದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೀರೆ ಕಾಂಟ್ರಾಸ್ಟ್ ಆಗಿದ್ರೆ, ಸೀರೆ ಬ್ಲೌಸ್ ಕಾಂಟ್ರಾಸ್ಟ್ ಆಗಿದ್ರೆ ಬ್ಲೌಸ್ ಕಲರ್ ಸೀರೆ ಕಲರ್ ಬ್ಲೌಸ್ಗೆ ಹಾಕ್ಬೋದು. ಇಲ್ಲಿ ಕಾಂಟ್ರಾಸ್ಟ್ ಆಗೋದಿಲ್ಲ. ಸೀರೆ ಫುಲ್ ಜರಿ ಇರೋದ್ರಿಂದ ಬ್ಲೌಸು ಸೀರೆ ಎಲ್ಲ ನಾನು ಗೋಲ್ಡ್ ಕಲರ್ ಎಕ್ಸ್ಟ್ರಾ ಪೀಸ್ ತಗೊಂಡು ನಾನು ಲೈನಿಂಗ್ ಜೊತೆಲೆ ನಾನು ಹಾಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಎಕ್ಸ್ಪೀರಿಯನ್ಸ್ ಐತೆ, ನಾನು ಹಾಕ್ತೀನಿ ಚೆನ್ನಾಗಿ ಏನು ಧೈರ್ಯ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಜೊತೆಲೆ ಹೊಲ್ಕೊಂಡು ಹೋಗ್ತಾ ಇದ್ದೀನಿ. ಈ ಹೊಲಿಯೋದು ಅಂದರೆ ಹೆಂಗ್ ಕಾಣುತ್ತೆ ಬ್ಲೌಸು ಅಂದರೆ ಬೋಟಿಕ್ ಸ್ಟೈಲಲ್ಲಿ ಕಾಣುತ್ತೆ. ಈ ರೀತಿ ಹೊಲಿದ್ರೆ ನೀವು ಟ್ರೈ ಮಾಡಿ ಒಂದ್ಸಲ. ಅಂದರೆ ದೊಡ್ಡ ಮಿಷಿನಲ್ಲಿ ಹೊಲಿರಿ, ಚಿಕ್ಕ ಮಿಷಿನಲ್ಲಿ ಅಷ್ಟು ಬರಲ್ಲ. ಅದಕ್ಕೇನಾದ್ರೂ ಟೆನ್ಷನ್ ಬರುತ್ತಲ್ಲ ಕೆಳಗಡೆ, ಅದು ಹಾಕೊಂಡ್ರೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ಅದು ಚೇಂಜ್ ಮಾಡೋಕ್ಕಾಗುತ್ತೆ ನನಗೆ ಗೊತ್ತಿಲ್ಲ. ನಂಗೆ ದೊಡ್ಡ ಮಿಷನಲ್ಲಂತೂ ತುಂಬ 7 ಮಾಸದ ಥರ ಐತೆ ಪೈಪಿಂಗ್ ಅಂತೂ. ಪೈಪಿಂಗ್ ಆ ರೀತಿ ಕೊಡ್ತೀನಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ನಾನು ಒಂದ್ಸಲ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕೊಡ್ತಾರದು ಅಂತ. ಎಕ್ಸ್ಟ್ರಾ ಸಪ್ರೇಟು ಈ ಥರನೇ ನೀವು ಎಕ್ಸ್ಟ್ರಾ ಪೀಸ್ ತೊಗೊಂಡು ಥ್ರೆಡ್ ನೋಡಿ ಈ ಥರ ತೊಗೊಂಡಿರ್ಬೇಕು. ಏನು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಅದು ಒಂದು 5 ರೂಪಾಯಿ ಅಷ್ಟೇ. ಅದು ದಾರ ಅದು ಉಂಡೆ. ಅದಾದ್ಮೇಲೆ ನಾನು ಎಕ್ಸ್ಟ್ರಾ ಪೀಸ್ ತಗೊಂಡು ಥ್ರೆಡ್ ಆ ಥರ ಹಾಕೊಂಡು ಹೊಲ್ಕೋತಾ ಇದ್ದೀನಿ. ನೀಟಾಗಿ ಹೆಂಗೆ ಬರುತ್ತೆ ಅಂದರೆ ಆ ಟೆನ್ಷನ್ ಮಧ್ಯೆ ನೀಟಾಗಿ ಆ ಥ್ರೆಡ್, ನಾನು ವೈಟ್ ಥ್ರೆಡ್ ಏನು ಹಾಕಿದನೋ ಆ ಥ್ರೆಡ್ಡು ಜೊತೆಯಲ್ಲಿ ಮತ್ತೆ ಲೈನಿಂಗು ಸೇರಿಸ್ಕೊಂಡು ಹೊಲ್ಕ ಬರಬೇಕು. ಅದು ಮಧ್ಯೆ ನೀಡಲು ಫುಲ್ 7 ಮಾಸದಂಗೆ ಐತೆ. ಅದು ಟೆನ್ಷನ್ನು ಎರಡಕ್ಕೂ ಅಂತೂ ತುಂಬ ಚೆನ್ನಾಗಿ ದೊಡ್ಡ ಮಿಷನ್ನಲ್ಲಂತೂ ಅಡ್ಜಸ್ಟ್ ಆಗ್ಬಿಟ್ಟೈತೆ. ನನ್ನ ಮಿಷಿನ್ನು ಎಲ್ಲ ಮಿಷಿನಲ್ಲೂ ಆಗುತ್ತೆ. ಅದು ದೊಡ್ಡ ಮಿಷಿನ್ಗಳು ಯಾವುದೇ ಆದ್ರೂ ಇಲ್ಲ ಅಂದರೆ ಟೆನ್ಷನ್ ತೊಗೊಳ್ಳಿ. ಆ ಥರದ್ದು ಮಧ್ಯೆ ಹಗ್ಲ ಇರಬೇಕು. ಆ ಥರ ನಾನು ಪೈಪಿಂಗ್ ಮಾಡಿ ನೀಟಾಗಿ ಬರಲ್ಲ ಅನ್ನೋರಿಗೆ ಅಷ್ಟೇ ಹೇಳ್ತಾ ಇರೋದು ನಾನು. ಇದಾದ್ಮೇಲೆ ಯಾವ ರೀತಿ ಇದು ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಉಲ್ಟಾ ಮಾಡ್ಕೊಳ್ಳೋದು ತೋರಿಸ್ತೀನಿ. ಫಸ್ಟು ಕ್ಲಾತ್ ಇಟ್ಕೋಬೇಕು. ಕ್ಲಾತ್ ಇಟ್ಕೊಂಡಾದ್ಮೇಲೆ ನಾವು ಲೈನಿಂಗ್ ಏನು ಅಟ್ಯಾಚ್ ಮಾಡ್ಕೊಂಡಿದ್ದೇವೆ ನೋಡಿ, ಪೈಪಿಂಗ್ ಮಾಡಿರೋದು ಕೆಳಗಡೆ ಹೋಗ್ಬೇಕು, ಮೇಲ್ಗಡೆ ಲೈನಿಂಗ್ ಉಲ್ಟಾ ಇಟ್ಕೋಬೇಕು. ನಾವು ಏನಾಗಬೇಕು, ಬ್ಲೌಸು ಮತ್ತೆ ಲೈನಿಂಗ್ ಮಧ್ಯ ಪೈಪಿಂಗ್ ಮಾಡಿದೀವ ನಾವು, ಅದು ಮಧ್ಯ ಇರಬೇಕು. ಕೆಳಗಡೆ ಬ್ಲೌಸ್ ಪೀಸು, ಮೇಲ್ಗಡೆ ಲೈನಿಂಗು, ಆ ರೀತಿ ಇರಬೇಕು. ಆ ರೀತಿ ಇಟ್ಕೋಬೇಕು. ಅದಾದ್ಮೇಲೆ ನಾನು ನೋಡಿ ಫ್ಲೂಫ್ನ ಒಂದೇ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು. ಯಾಕೆಂದ್ರೆ ಬೋಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಬೋಟಿ ಸ್ಟೈಲಲ್ಲಿ ಸ್ವಲ್ಪ ಸ್ಟಿಚಿಂಗ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಆ ರೀತಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ರೀತಿ ಹೊಲಿತಾ ಇದ್ದೀನಿ. ಅದನ್ನ ನೋಡಿ ಅಳತೆ ಮಾಡ್ಕೊಂಡು ನಾವೇನು ಹೊಲ್ದಿರ್ತೀವಿ ಆ ಹೊಲಿಗೆ ನಾರದಲ್ಲೇ ಪೈಪಿಂಗ್ ಥ್ರೆಡ್ ಒಂದು ಸಲ ಹೊಲ್ದಿರ್ತೀವಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಕೆ, ಆ ಹೊಲಿಗೆ ನಾರದಲ್ಲೇ ನಾವು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳುವಾಗ ಆ ಹೊಲಿಗೆ ನಾರದಲ್ಲೇ ಹೊಲಿಗೆ ಹಾಕೋ ಬರಬೇಕು. ಹಾಕೊಂಡು ಬಂದಾಗ ಮಾತ್ರ ಅದು ನೀಟಾಗಿ ಫಿನಿಶಿಂಗ್ ಕಾಣೋದು. ಆ ಹೊಲಿಗೆ ನೇರದಲ್ಲಿ ಬರಲಿಲ್ಲ ಅಂದರೆ ಪೈಪಿಂಗ್ ಹಾಳಾಗುತ್ತೆ, ಬ್ಲೌಸು ಹಾಳಾಗುತ್ತೆ. ನಾನು ಒಂದ್ಸಲ ಹಾಕಿ ನೋಡಿ ಟ್ರೈ ಮಾಡಿ ಅನುಭವ ಆಗಿದೆ, ಅದಕ್ಕೆ ಹೇಳ್ತಾನೆ. ಫುಲ್ಲು ಆದಮೇಲೆ ಹಂಗೆ ನ್ಯಾಚ್ ಹೊಡ್ಕೊಂಡು ಸುತ್ತ ನ್ಯಾಚ್ ಹೊಡ್ಕೊಂಡು ನೋಡಿ. ಈಗ ಪೈಪಿಂಗ್ ಉಲ್ಟಾ ಮಾಡ್ಕೊಂಡು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಸುತ್ತ ಲೈನಿಂಗ್ ಹೊಲ್ಕೊಂಡು ಬಂದ್ಬೇಕು. ಹೊಲಿಗೆನ ಸಕ್ಕತ್ತಾಗಿ ಬರುತ್ತೆ ಬ್ಲೌಸ್ ಅಂತೂ. ಯಾವ ಬೋಟಿಕ್ಕಲ್ಲೂ ಹೊಲಿಯಲ್ಲ ಆ ರೀತಿ. ಯಾವ ಬೋಟಿಕ್ಕುಗಳಲ್ಲಿ ಯಾವುದಕ್ಕೂ ಏನು ಕಡಿಮೆ ಇಲ್ಲ, ಆ ರೀತಿ ಬರುತ್ತೆ ಫಿನಿಶಿಂಗ್. ನೋಡಿದವರೆಲ್ಲ ಹೇಳ್ತಾರೆ ನನ್ನ ಬ್ಲೌಸ್ ಸ್ಟಿಚ್ ಮಾಡೋದ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ತೀವಿ ಕಣಕ್ಕ ಅಂತ ಹೇಳ್ತಾರೆ. ನನ್ನ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಾಗ ಹೇಳಿದ್ದಾರೆ, ತುಂಬ ಜನ ಹೇಳಿದ್ದಾರೆ ನನಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಕಣಕ್ಕ ಅಂತ. ಈ ರೀತಿ ಹೊಲ್ದಾಗಂತೂ ನೀವು ಹೊಲ್ದಿ ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ. ತೋರಿಸ್ತೀನಿ. ಅಲ್ಲಿ ನಾನು ಹಾಕಿದ್ದೀನಿ ಟೈ
ನೋಡು ಅದು ಕೂಡ ಕಾಣಿಸ್ತಾ ಇಲ್ಲ. ಬ್ಲೌಸ್ ಎಲ್ಲ ಫಿನಿಶಿಂಗ್ ಆಯಿತು ನೋಡಿ. ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಒಂದು ಲೈಟಾಗಿ ಬಫ್ ಇಟ್ಟು ಬ್ಲೌಸ್ಗೆ ಫಿನಿಶಿಂಗ್ ಯಾವ ರೀತಿ ಬಂದಿದೆ ನೋಡಿ. ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಪ್ಲೀಸ್. ಥ್ಯಾಂಕ್ ಯು.